ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಈಶಾನ್ಯ ರಾಜ್ಯ ಮಣಿಪುರದಲ್ಲಿ ಮತ್ತೆ ಭುಗಿಲೆದ್ದ ಆಕ್ರೋಶ. ಮೈತೇಯಿ ಮುಖಂಡನ ಬಂಧಿಸಿದ್ದಕ್ಕೆ ಇಂಫಾಲ್ನಲ್ಲಿ ಪ್ರತಿಭಟನೆ. ವಾಹನಗಳಿಗೆ ಬೆಂಕಿ. ನಡು ರಸ್ತೆಯಲ್ಲಿ ಕುಳಿತು 10 ಯುವಕರು ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಬೆದರಿಕೆ. 5 ದಿನ ಇಂಟರ್ನೆಟ್ ಸ್ಥಗಿತ. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತದಲ್ಲಿ 11 ಜನರ ಸಾವು ಕೇಸ್. ಆರ್ಸಿಬಿ ಸೆಲೆಬ್ರೇಷನ್ ಪೋಸ್ಟ್ ನನ್ನೊಬ್ಬನ ನಿರ್ಧಾರ ಆಗಿರಲಿಲ್ಲ. ಪೊಲೀಸರಿಗೆ ಫುಡಾಫೆ ಉತ್ತರ ಕೊಡ್ತಿದ್ದಾನಂತೆ ಬಂಧಿತ ನಿಖಿಲ್ ಸೋಸಲೆ. ಕಾಲ್ತುಳಿತ ಸಂಭವಿಸಿದ ದಿನ ಏನೆಲ್ಲ ಆಯಿತು? ಗೇಟ್ ತೆಗೆಯೋಕೆ ಸೂಚನೆ ಕೊಟ್ಟಿದ್ಯಾರು? ಪ್ರಕರಣದ ತನಿಖೆ ಚುರುಕುಗೊಳಿಸಿರುವ ಸಿಐಡಿ. ಸ್ಟೇಡಿಯಂ ಸುತ್ತ ಇರುವ ಸಿಸಿಟಿವಿ ಕ್ಯಾಮೆರಾ ಫುಟೇಜ್ ಪಡೆದು ಪರಿಶೀಲನೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ದುರಂತ ಕೇಸ್ನಲ್ಲಿ ವಿಪಕ್ಷಗಳ ಟಾರ್ಗೆಟ್ ಡಿಕೆ ಶಿವಕುಮಾರ್. ಸದ್ಯ ಪ್ರಕರಣದಿಂದ ಅಂತರ ಕಾಯ್ದುಕೊಂಡ ಇತರ ಸಚಿವರು. ಬೆಂಗಳೂರು ನಗರ ವಿಚಾರ ನಮ್ಮ ವ್ಯಾಪ್ತಿಗೆ ಬರಲ್ಲ, ಉಸ್ತುವಾರಿ ಸಚಿವರು ಹೈಕಮಾಂಡ್ ಇದೆ ಅಂತ ಸೈಲೆಂಟ್. ಲಕ್ಷಾಂತರ ಅಭಿಮಾನಿಗಳ ಜಮಾವಣೆಯಿಂದ ಕಬ್ಬನ್ ಪಾರ್ಕ್ ಮರಗಳಿಗೂ ಡ್ಯಾಮೇಜ್. ದೂರು ಕೊಡಲು ಮುಂದಾದ ವಾಕರ್ಸ್ ಅಸೋಸಿಯೇಷನ್. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆರ್ಸಿಬಿ, ಕೆಎಸ್ಸಿಎ, ಡಿಎನ್ಎ ವಿರುದ್ಧ ಇವತ್ತು ಮಧ್ಯಾಹ್ನ ದೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.